UPSC ಕೇಂದ್ರ ಲೋಕಸೇವಾ ಆಯೋಗ ನಡೆಸುವಂಥ ಪರೀಕ್ಷೆಯ ಅಂತಿಮ ಒಂದು ಫಲಿತಾಂಶ ಪ್ರಕಟವಾಗಿದೆ. 958 ಅಭ್ಯರ್ಥಿಗಳ ಲಿಸ್ಟನ್ನು ನೋಡ್ತಾ ಇದ್ವಿ. ಅದರಲ್ಲೂ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳ ಲಿಸ್ಟ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ನಮಗೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ರಿಸಲ್ಟ್ ಬಂದಾಗ ನಮ್ಮ ಕನ್ನಡಿಗರು ಆಯ್ಕೆ ಆಗೇ ಆಗಿರ್ತಾರೆ. ಅದರಲ್ಲೂ ಕೂಡ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಪ್ರೈಮಸ್ ಅನ್ನುವಂಥ ಒಂದು ಯೂನಿವರ್ಸಿಟಿ ಏನಿದೆ, ಅಂದರೆ ಆ ಅಕಾಡೆಮಿ ಏನಿದೆ, ತರಬೇತಿ ಕೊಡುವಂಥ ಒಂದು ಸಂಸ್ಥೆ ಬಹಳ ಅಭ್ಯರ್ಥಿಗಳನ್ನು ತಮ್ಮ ಮೂಲಕ ಹುಟ್ಟು ಹಾಕ್ತಾ ಇದೆ. ಹಾಗಾಗಿನೇ ಈಗ ನಮ್ಮ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಸಾಕಷ್ಟು ಜನ ಏನು UPSC ತೇರ್ಗಡೆ ಆಗಿರುವಂಥ ಉದಾಹರಣೆಗಳಿದ್ದಾವೆ ನೋಡಿ. IAS IPS ಮಾಡುವಂಥದ್ದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಯಾರು ಗೌರ್ಮೆಂಟ್ ಜಾಬ್ ಬೇಕು ಅಂತ ಓದ್ತಾ ಇರ್ತಾರೆ ಅವರಿಗೆ ಸಹಜವಾಗಿ ಅದು ಕನಸು ಬರ್ತಾ ಇರುತ್ತೆ. ಅದರಲ್ಲೂ ಒಂದು ಶ್ರಮ ಇರುತ್ತಲ್ವ, ಎಫರ್ಟ್ ಹಾಕಲೇಬೇಕು, ಅದರ ಜೊತೆಗೆ ತಪಸ್ಸನ್ನು ಮಾಡಲೇಬೇಕು, ಮಣ್ಣು ಹೊರಲೇಬೇಕು, ಮತ್ತೆ 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 ಪ್ರಯತ್ನವನ್ನು ಪಡಲೇಬೇಕು. ಆ ಪ್ರಯತ್ನವನ್ನು ಪಟ್ಟು ಈಗ ನಮ್ಮ ಜೊತೆಗೆ ಸಾಧಕರಾಗಿ ಆಯ್ಕೆಯಾಗಿ ನಮ್ಮ ಮುಂದೆ ಸಂದರ್ಶನಕ್ಕೆ ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನೋಡಿ, 661ನೇ ರ್ಯಾಂಕನ್ನು ಪಡೆದುಕೊಂಡಿರುವಂಥ ಚಂದನ್ ವೈ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಚಂದನ್, ನಿಮಗೆ ಅಭಿನಂದನೆಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್, ಹಾಗೆ ಮನೋಜ್ JS ಅಂತಿದ್ದಾರೆ. 389ನೇ ರ್ಯಾಂಕನ್ನು ಪಡೆದುಕೊಂಡು ನಮ್ಮ ಕನ್ನಡಿಗರ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಮನೋಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ಅಭಿನಂದನೆಗಳು ನಿಮಗೆ. ಹಾಗೆ ಪ್ರೈಮಸ್ ಅಕಾಡೆಮಿಯ ಡೈರೆಕ್ಟರ್ ಆಗಿರುವಂಥ ಕೃಪಾಲ್ ಸತ್ಯನಾರಾಯಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗಾದರೆ ಈ ಪ್ರೈಮಸ್ ಅನ್ನುವಂಥ ಒಂದು ಅಕಾಡೆಮಿ ಏನಿದೆ, ಇದು IAS IPS ಸಾಕಷ್ಟು ಜನರನ್ನ ತಯಾರು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಬೇರೆಲ್ಲೂ ಸಿಗದಂತಹ ಒಂದು ಫೆಸಿಲಿಟಿ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಅವ್ರಿಗೆ ಸ್ಟಡೀಸ್ ಆಗಿರ್ಬೋದು, ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅದು ಖುಷಿ ವಿಚಾರ. ಹಾಗಾದರೆ ಹೇಗಿದೆ ಅದು ಒಂದ್ಸರಿ ನೋಡ್ಕೊಂಬರೋಣ. Welcome to Primus Civil Services Academy. Spread across a lush green campus, this isn't just an academy, it's a sanctuary for serious learners. Here, every breath you take is fresher, every thought clearer. Our state-of-the-art classrooms are designed for one purpose: to sharpen minds that will shape India's future. Modern infrastructure, cutting-edge technology, and an environment that fuels concentration. Step into our meticulously curated library, stocked with every resource an aspirant needs. These beautiful reading rooms are where knowledge becomes power. But learning here isn't confined to four walls. Read under the shade of our mulberry trees, debate under the open skies, share stories in vibrant community spaces. Here, every corner is a classroom, every movement an opportunity. The UPSC journey demands both mental stamina and physical wellness. Our sports facilities ensure you stay physically active and mentally sharp. Because success begins with a sense of belonging, our residential facilities maintain the highest standard of hygiene, spacious rooms, modern amenities, and dining facilities that serve deliciously balanced meals. Primus Civil Services Academy, where every facility, every space, every movement is designed for success. Your journey to serve the nation begins here, in a garden of excellence. ನೋಡಿದ್ರಲ್ವಾ, ಪ್ರೈಮಸ್ ಅನ್ನುವಂತಹ ಒಂದು ಅಕಾಡೆಮಿ ಇದೆ ಅಲ್ವಾ, ಸಿಕ್ಕಾಪಟ್ಟೆ ಸೌಲಭ್ಯಗಳನ್ನು ಹೊಂದಿರುವಂತಹ ಒಂದು ಸಂಸ್ಥೆಯಾಗಿದೆ. ದೊಡ್ಡ ಒಂದು ಮರವಾಗಿ ಬೆಳೆದಿದೆ ಅದು. ಸಾವಿರಾರು ಅಭ್ಯರ್ಥಿಗಳು ಕೂಡ ಅಲ್ಲಿ ಬರ್ತಾರೆ ಮತ್ತು ದೆಹಲಿಗಳಿಂದ, ಹೈದರಾಬಾದಿಂದ ಫ್ಯಾಕಲ್ಟೀಸನ್ನು ಕರೆಸ್ತಾರೆ. ಅವರು ನುರಿತಂತಹ ಒಂದು ತರಬೇತಿದಾರನ ಕರೆಸಿ ಅವರಿಗೆ ಕ್ಲಾಸಸ್ಗಳನ್ನು ನಡೆಸ್ತಾರೆ. ನಿಜಕ್ಕೂ ಈಗ ಆ ಪ್ರೈಮಸ್ ಅನ್ನುವಂಥ ಒಂದು ಅಕಾಡೆಮಿಗೆ ಇದು ಪ್ರೌಡ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಹಾಗಾದರೆ ನಾನು ಮಾತಾಡ್ತಾ ಹೋಗ್ತೀನಿ, ನಮ್ಮ ಕನ್ನಡಿಗರು ನಮಗೆ ಒಂದು ಹೆಸರನ್ನ ತಂದು ಕೊಡ್ತಾ ಇದ್ದಾರೆ. ಚಂದನ್ ವೈ ಅವರು ಮಾತಾಡ್ತಾರೆ. ಚಂದನ್ ಅವರೇ, ಸಿಂಗನಾಯಕನಹಳ್ಳಿ ಮೂಲತಃ ಅಲ್ವಾ, ಅಗ್ರಿಕಲ್ಚರ್ ಕುಟುಂಬ, ಬಡತನದಲ್ಲೇ ಬೆಳಿತೀರಿ. ಹೇಗೆ ನಿಮ್ಮ ಜರ್ನಿ ಹೇಗಿತ್ತು? ಮತ್ತು ಅದು ಸಣ್ಣ ವಯಸ್ಸಂತ ಕೇಳ್ಪಟ್ಟೆ ನಾನು, ಅತಿ ಚಿಕ್ಕ ವಯಸ್ಸಲ್ಲೇ ನೀವು ಈಗ ಪಾಸ್ ಆಗಿದ್ದೀರಿ, ಪಾಸ್ಔಟ್ ಆಗಿದ್ದೀರಿ. ನಿಮ್ಮ ಒಂದು ಪ್ರಿಪ್ರೇಷನ್ ಹೇಗಿರ್ತಾ ಇತ್ತು ಅಂತ? ಹೌದು ಸರ್, ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು 2020ರಲ್ಲಿ ಸರ್. ಓಕೆ. ಅಲ್ಲಿಂದ ನಾನು ಕಂಟಿನ್ಯೂಸ್ ಆಗಿ ಓದ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಾನು ಮೂಲತಃ USB GKVK ವಿದ್ಯಾರ್ಥಿ ಸರ್. 2023ಯಲ್ಲಿ ನಾನು ಅಗ್ರಿಕಲ್ಚರಿಂದ ಗ್ರ್ಯಾಜುಯೇಟ್ ಆದೆ. 2023ಇಂದ ಸತತವಾಗಿ ಪ್ರಯತ್ನ ಪಟ್ಟು ಲಾಸ್ಟ್ ಇಯರ್ ಇಂಟರ್ವ್ಯೂವರೆಗೂ ಹೋಗಿದೆ ಸರ್. ಫೈನಲ್ ಕಟ್ ಆಫಲ್ಲಿ ಮಿಸ್ ಆಗಿತ್ತು. ಈ ಸತಿ ದೇವರ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ
ಮತ್ತು ನನ್ನ ಫ್ರೆಂಡ್ಸ್ ಸಪೋರ್ಟಿಂದ ಎಲ್ಲ ಕೂಡಿ ಬಂದು ನನಗೆ ಈ ಎಕ್ಸಾಮಲ್ಲಿ ಒಂದು ಸಕ್ಸಸ್ ಅಂತ ಸಿಕ್ಕಿದೆ ಸರ್. ನಿಜ ನಿಜ. ಅಂದರೆ ಈಗ ನಿಮ್ಮದು ಎಷ್ಟನೇ ಅಟೆಂಪ್ಟ್ ಇದು? ಹಾಂ ಸರ್ ನಂದು ಇದು 3rd ಅಟೆಂಪ್ಟ್ ಸರ್. 2 ಮೇನ್ಸ್ ಬರ್ದಿದ್ದೀನಿ, ಇದು 2nd ಇಂಟರ್ವ್ಯೂ ಸರ್. ನಿಜಕ್ಕೆ 661 ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತೇ ಅಲ್ಲ. ಅದು ಕರ್ನಾಟಕದ ಪಾಲಿಗೆ ನೀವೇ ಟಾಪರ್ಸ್ ಈಗ ನಮಗೆ. ಹಂಗಾಗಿನೇ ಈಗ ಮೊದಲು ಆ ವಿಚಾರವನ್ನು ಕೇಳಿದಾಗ ಎಷ್ಟು ಖುಷಿ ಇತ್ತು ಫ್ಯಾಮಿಲಿಗೆ ಹಾಗೆ ಫ್ರೆಂಡ್ಸ್ಗೆ ನಿಮಗೆ? ಸರ್ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ಟರು ಸರ್. ನನಗಂತೂ ತುಂಬ ಖುಷಿ ಆಯಿತು. ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸೇ ಜಾಸ್ತಿ ಖುಷಿಪಟ್ಟರು ಸರ್. ನನಗೂ ತುಂಬ ಖುಷಿ ಆಯಿತು. ನಾನು ಆ ಟೈಮಲ್ಲಿ ದೇವಸ್ಥಾನದಲ್ಲಿದ್ದೆ. ದೇವಸ್ಥಾನದಲ್ಲಿದ್ದಾಗ ರಿಸಲ್ಟ್ ನೋಡಿದೆ, ತುಂಬ ಖುಷಿ ಆಯಿತು ಸರ್. ಓಕೆ. ಈಗ ಸಹಜವಾಗಿ ಆಯ್ಕೆಗಳಂತ ಇದಿರುತ್ತೆ, IPS, IAS, IFS ಅಂತ ಹೇಳಿ. ನಿಮ್ಮ ಆಯ್ಕೆ, ನಿಮ್ಮ ಮೊದಲ ಆದ್ಯತೆ ಏನಂತ ಹೇಳಿ? ಹಾಂ ಸರ್ ನನ್ನ ಮೊದಲ ಆದ್ಯತೆ ಬಂದು IAS ಇತ್ತು ಸರ್. ಎರಡನೇದು ಬಂದು IPS ಇತ್ತು ಸರ್. ನೆಕ್ಸ್ಟು IRS ಕಸ್ಟಮ್ಸ್ ಮತ್ತು IRS IT ಇತ್ತು ಸರ್. ನನಗೆ ಈಗ ಬಂದಿರೋ ಮಾರ್ಕ್ಸಲ್ಲಿ ನಾನು IRS ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ಓಕೆ. ರೆವೆನ್ಯೂ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್. ಓಕೆ ಸರ್, ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು UFI ಕಡೆಯಿಂದ. ಮನೋಜ್ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಒಬ್ಬ IPS ಆಫೀಸರ್ ಕಾಣಿಸ್ತಾ ಇದೆ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನಾವು ಪೊಲೀಸ್ ಅಧಿಕಾರಿಗಳು ನೋಡ್ತಾ ಇರ್ತೀವಿ, ಆ ಕಳೆದೆ ನಿಮಗೆ IPS ನಿಮ್ಮ ಆಯ್ಕೆ, ಮೊದಲ ಆಯ್ಕೆ ಅಂತ ಹೇಳಿ ಹಾಗಾದ್ರೆ? ಸರ್ IPS. ಹೌದು ಸರ್. ತಾವು ಸಕಲೇಶ್ಪುರ ಮೂಲದವರು. ಅಮ್ಮ ಇದ್ದಿದ್ರೆ, ನಿಮ್ಮ ತಾಯಿಯವರು ಇದ್ದಿದ್ರೆ ಬಹಳ ಖುಷಿ ಪಡ್ತಾ ಇದ್ರು ಸರ್. ಪಾಪ ಅವ್ರನ್ನೇ ಮಿಸ್ ಮಾಡ್ಕೋತೀರಿ. ಅವ್ರು ಇದ್ದಿದ್ರೆ ಹೇಗೆ ಆ ಮಗನ ಖುಷಿ ಕ್ಷಣಗಳು ಹಂಚ್ಕೊಳ್ತಾ ಇದ್ರು? ಸರ್ ನನ್ನ 4-5ನೇ ವಯಸ್ಸಿನಿಂದ ನನ್ನ ಅಮ್ಮ ಈ ಥರ ಒಬ್ಬ ಅಧಿಕಾರಿಯಾಗಬೇಕು, IAS IPS ಅಧಿಕಾರಿಯಾಗಬೇಕು ಅನ್ನೋ ಒಂದು ಮೋಟಿವೇಶನ್ ಕೊಡ್ಕೊ ಬಂದಿದ್ದಾರೆ ಸರ್. ಅಂದರೆ ಈವನ್ ಆ ಚಿಕ್ಕ ವಯಸ್ಸಲ್ಲೇ ನಮ್ಮನ್ನ ಒಂದು ದೂರದ ಪ್ಲೇಸಿಗೆ ಕಳಿಸಿ ನಮಗೆ ಒಳ್ಳೆ ಎಜುಕೇಶನ್ ಸಿಗಲಿ, ನಮ್ಮ ಹಳ್ಳಿಲಿ ಸಿಗ್ದಲೇ ಇರೋದ್ರಿಂದ ಒಂದು ಎಜುಕೇಶನ್ ಸಿಗಲಿ ಅಂತ 3-4 ವರ್ಷಕ್ಕೆ ಮಕ್ಕಳನ್ನ ದೂರ ಇಟ್ಟು ಓದಿಸೋದು ಸರ್. ಅವರ ಆ ಡೆಡಿಕೇಶನ್, ಅವರ ಆ ಸ್ಯಾಕ್ರಿಫೈಸ್ ಇಂದ ನಾವು ಇಲ್ಲಿದ್ದೀವಿ ಸರ್. ಅಂದ್ರೆ ನಾನು 7 ವರ್ಷದಲ್ಲಿದ್ದಾಗ ಅವ್ರು ತೀರ್ಕೊಂಡ್ರು ಕೂಡ ನಾನು ಅವರಿಗೆ ಒಂದು ಕೊಟ್ಟಿದ್ದ ಪ್ರಾಮಿಸ್, ಸೊ ಅದನ್ನ ಇಲ್ಲಿ ತನಕ ಕಾಪಾಡ್ಕೊ ಬರೋದ್ರಲ್ಲಿ ಇವತ್ತು ಆ ಸಕ್ಸಸ್ ಸಿಕ್ಕಿರೋದ್ರಿಂದ, ಸೊ ಐ ವಾಂಟ್ ಡೆಡಿಕೇಟ್ ದಿಸ್ ಸಕ್ಸಸ್ ಟು ಹರ್ ಸರ್. ಫಾರ್ ಮೀ ಶಿ ಹ್ಯಾಸ್ ಬೀನ್ ಮೈ ಸಪೋರ್ಟ್ ಸಿಸ್ಟಮ್. ನಿಜ ನಿಜ. ತಾವು ಅಷ್ಟೇ ಮನೋಜ್, ಬಡತನದಲ್ಲಿ ಬೆಳೆದಿರ್ತೀರಿ, ಸೂರತ್ ಕಲಲ್ಲಿ ಓದ್ತೀರಿ, ಅದಾದ್ಮೇಲೆ ಈ IPS IAS ಕನಸನ್ನು ಕಾಣ್ತೀರಿ. ಅಂದರೆ ಅಷ್ಟು ಈಸಿ ಅಲ್ಲ, ನಮ್ಗೆ ಗೊತ್ತಿದೆ. ಇದು ಮಣ್ಣು ಹೊರಬೇಕು, ಕಠಿಣ ಎಫರ್ಟ್ ಬೇಕೇ ಬೇಕು. ನಿಮ್ಮ ಪ್ರಿಪ್ರೇಷನ್ ಹೇಗಿರ್ತಾ ಇತ್ತು ಹಾಗಾದ್ರೆ? ಸರ್ ನನಗೆ ಒಂದು ಜವಾಹರ್ ನವೋದಯ ವಿದ್ಯಾಲಯ ಹಾಸನದಲ್ಲಿ ಓದಿದ್ದೆ ಸರ್. ಅಲ್ಲಿಂದನೇ ಆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಇರೋ ಒಂದು ಸಪೋರ್ಟ್ ಸಿಸ್ಟಮ್, ಅಲ್ಲಿ ನಮ್ಮನ್ನ ರೆಡಿ ಮಾಡೋ ವಿಧಾನ ಇದೆಯಲ್ಲ, ಸೊ ಅದು ನನಗೆ ಕ್ಲಾಸ್ 11th ಅಲ್ಲಿ 12th ಅಲ್ಲಿ ಇದ್ದಾಗಲೇ ಕೂಡ ನಮ್ಮ ಸರ್ ನನಗೆ ಮೋಟಿವೇಟ್ ಮಾಡಿದ್ರು. ಅವರು ಈ ತರ IAS IPS ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿದ್ರು. ಸೊ ನಾನು ಇವನ್ ನವೋದಯದಲ್ಲೂ ಕೂಡ ಫ್ರೀ ಆಗಿ ಓದ್ದೆ. ಇವನ್ NITK ಸೂರತ್ಕಲ್ ಕೂಡ ನನಗೆ ವಾಹನಿ ಅಂತ ಒಂದು ಸ್ಕಾಲರ್ಶಿಪ್ ಸಿಕ್ತು ಸರ್. ಅದರಿಂದಾಗಿ ಅಲ್ಲೂ ಕೂಡ ಫ್ರೀ ಆಗಿ ಓದ್ದೆ. ಸೊ ಅದಾದ್ಮೇಲಿಂದ ಅಂದ್ರೆ ನಾನು 2023ರಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಸೊ 3 ಮೇನ್ಸ್ ಬರ್ದಿದ್ದೇನೆ ಸರ್. ಅಂಡ್ ಇದು 2ನೇ ಇಂಟರ್ವ್ಯೂ ಸರ್. ಸೊ 2ನೇ ಇಂಟರ್ವ್ಯೂ ಅಲ್ಲಿ ಒಂದು ಒಳ್ಳೆ ರ್ಯಾಂಕ್ ಬಂದಿದೆ. ಓಕೆ ಸರ್, ಈಗ ನಾನು ಪ್ರೈಮಸ್ ಅದು ಅಕಾಡೆಮಿ ಬಗ್ಗೆ ಕೇಳಬೇಕು. ಅದರ ಒಂದು ಗೈಡೆನ್ಸ್ ಆಗಿರ್ಬೋದು, ಅವರ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಜೊತೆಗಿದ್ದ ಆ ಕ್ಷಣಗಳು, ಆ ಮೂವ್ಮೆಂಟ್ ಹೇಗಿತ್ತು, ಅವರ ಸಪೋರ್ಟ್ ಸರ್? ಸರ್ ನಾನು 2023 ಸ್ಟಾರ್ಟಿಂಗ್ ಮಾಡಿದಾಗ ನಾನು ಏನು ಫೌಂಡೇಶನಲ್ ಕೋಚಿಂಗ್ ಆ ಥರ ಏನು ತಗೊಂಡಿರಲಿಲ್ಲ ಸರ್. ಸೊ ನನಗೇನಿಸ್ತು, ನಾನು ಲಾಸ್ಟ್ ಇಯರ್ ಇಂಟರ್ವ್ಯೂ ಕೊಟ್ಟಿದ್ರು ಕೂಡ ನನ್ನ ಆಪ್ಷನಲ್ ಸ್ಕೋರ್ ತುಂಬಾ ಕಮ್ಮಿ ಇತ್ತು ಸರ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಸೊ ಅಲ್ಲಿ ನನಗೆ ಕೃಪಾಲ್ ಸರ್ ಮಾಡಿದ್ದ ಒಂದು ಗೈಡೆನ್ಸ್, ಮತ್ತೆ ಇಂಟರ್ವ್ಯೂ ಟೈಮಲ್ಲೂ ಕೂಡ ನನ್ನ ಜೊತೆ ಪ್ರತಿದಿನ ಕೂತ್ಕೊಂಡು 1 hour ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡಿದ್ರು ಸರ್. ಸೊ ಅದರಿಂದ ನನಗೆ ಲೈಕ್ ಇಂಟರ್ವ್ಯೂ ಅಲ್ಲೂ ಕೂಡ ನನಗೆ ಲೈಕ್ ಇನ್ನೂ ಮಾರ್ಕ್ಸ್ ಬಂದಿಲ್ಲ, ಆದ್ರೂ ಕೂಡ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಮಾಡಿದೀನಿ ಒಂದು ಕಾನ್ಫಿಡೆನ್ಸ್ ಬಂದಿದೆಯಲ್ಲ ಸರ್, ಅದು ನಾನು ಕೃಪಾಲ್ ಸರ್ಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನಿಜ. ಎಸ್ ಕೃಪಾಲ್ ಸರ್, ಪ್ರೈಮಸ್ ನಿಜಕ್ಕೂ ಗ್ರೇಟ್ ಮೂಮೆಂಟ್ ಇದು. ಯಾಕಂದ್ರೆ ನನಗೆ ಅನಿಸ್ತಾ ಇದೆ ಆ ಒಂದು ಹೆಸರಲ್ಲೇ ಒಂದು ಏನೋ ಇದೆ ಸರ್. ಯಾಕಂದ್ರೆ ನೂರಾರು ಇಂತಹ ಪ್ರತಿಭೆಗಳನ್ನು ಹುಟ್ಟು ಹಾಕ್ತಾ ಇದ್ದೀರಿ, ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀರಿ ತಾವು. ಅಂದ್ರೆ ಈ ಪ್ರೈಮಸ್ ಹುಟ್ಕೊಂಡಿದ್ದು ಹೆಂಗೆ ಸರ್? ಅಂದ್ರೆ ಎಲ್ಲಿಂದ ಶುರುವಾಯಿತು ಜರ್ನಿ, ಮತ್ತೆ ಈಗ ಯಾವ ಲೆವೆಲ್ಗೆ ಬಂದು ನಿಂತಿದೆ ಸರ್? ಸರ್ ಪ್ರೈಮಸ್ ಅನ್ನೋದು ಸ್ಟಾರ್ಟ್ ಆದಾಗ ಮೇಯ್ನ್ಲಿ ಈ ಸ್ಟೂಡೆಂಟ್ಸು ಏನಾಗುತ್ತೆ ಅಂದರೆ ಡಿಗ್ರಿ ಆದಮೇಲೆ ಸ್ಟೂಡೆಂಟ್ಸು ಇಟ್ಸ್ ಅ ವರ್ಕಿಂಗ್ ಏಜ್, ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಇದು. ಆದರೆ UPSCಗೆ ಇಳಿದಾಗ ಜನರಲಿ 2-3 ವರ್ಷ ತಗೊಳುತ್ತೆ. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಪ್ರೈಮಸ್ಸಲ್ಲಿ ಈ ಹುಡುಗರು ಎಸ್ಪೆಷಲಿ ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ. ಫಸ್ಟು ಬನ್ನಿ, ನಿಮ್ಮದು ಹಾಸ್ಟೆಲ್ಲು, ನಿಮ್ಮದು ಎಲ್ಲ ನಾವು ನೋಡ್ಕೋತೀವಿ, ಫುಡ್ಡಿಂದ ಹಿಡಿದು ಎಲ್ಲ ನೋಡ್ಕೋತೀವಿ. ಒಂದು ಎಕೋಸಿಸ್ಟಮ್ ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಎಲ್ಲಿ ಎಲ್ಲ ಫೋಕಸ್ ಸ್ಟೂಡೆಂಟ್ಸ್ ಒಂದು 30-35 ಜನ ಬಂದು ಕೂತ್ಕೊಂಡು ಜೊತೆಗೆ ಓದಿ ಎಲ್ಲರೂ ಅವ್ರನ್ನ ಪುಷ್ ಮಾಡಿಕೊಂಡು ಹಂಗೆ ಒಂದು ಗೈಡೆನ್ಸ್ ಕೊಟ್ಟು ಬೆಳಿಬೇಕು ಅಂತ ಫಸ್ಟ್ ಈ ಥರ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಸ್ಲೋ ಆಗಿ ಇದು
ಪೂರ್ಣತಃ ಒಂದು ಅಕಾಡೆಮಿ ಆಗಿದೆ. ಆದರೆ ಮೇನ್ ಪ್ರೈಮಸ್ದು ಕೋರ್ ಸ್ಟ್ರೆಂತ್ ಅನ್ನೋದು ಅದೇ ಒಂದು ಒಳ್ಳೆ ಎಕೋಸಿಸ್ಟಮ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸು ಅದು ಬರೀ ಕರ್ನಾಟಕದವರೇ ಅಲ್ಲ, ತಮಿಳ್ನಾಡಿಂದ ಬರ್ತಾರೆ, ಉತ್ತರ ಪ್ರದೇಶದಿಂದ ಬರ್ತಾರೆ, ಬಿಹಾರಿಂದ ಬರ್ತಾರೆ, ಅಲ್ಲೂ ಕೂಡ ಸುಮಾರು ರ್ಯಾಂಕ್ಸ್ ಬಂದಿದ್ದಾರೆ. ಅವ್ರ ಓನ್ BPSC, UPPSC, TNPSC ಅಲ್ಲೂ ರ್ಯಾಂಕ್ಸ್ ಬಂದಿದ್ದಾರೆ. ಏನಂದ್ರೆ ಇದೊಂದು ಎಕೋಸಿಸ್ಟಮ್, ಒಂದು ಗೈಡೆನ್ಸ್ ಸಿಸ್ಟಮ್ ಏನು ಕ್ರಿಯೇಟ್ ಆಗಿದೆ ಅದು ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಅಲ್ಲಿಂದ ಇವತ್ತು ರೆಸಿಡೆನ್ಷಿಯಲ್ ಕೋಚಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಿಜ ನಿಜ. ಅಲ್ಲಿ ನಿಮ್ಮ ಕೊಡುಗೆ ಏನಿದೆ, ನಿಮ್ಮ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಸರ್. IPS IAS ಮನೇಲಿ ಕುತ್ಕೊಂಡು ಓದಿ ನಾವು ಪಾಸ್ಔಟ್ ಆಗ್ತೀವಿ ಅಂತ ಹೇಳಿದ್ರೆ ಭಾಳಷ್ಟು ಜನ ಟ್ರೈ ಮಾಡ್ತಿರ್ತಾರೆ. ಬಟ್ ಅದು ಆ ಪುಷ್ ಮಾಡೋದಿದೆಯಲ್ಲ, ಅದು ಕ್ರೆಡಿಟ್ ನಿಮ್ಗೆ ಸಲ್ಲಬೇಕು ಅಂತ ಓವರಾಲ್. ಸರ್ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಮನೋಜ್ ಹತ್ರ ಅದನ್ನೇ ಡಿಸ್ಕಸ್ ಮಾಡ್ತಿದ್ದೆ. ನಾವು ಮಾರ್ಗ ತೋರಿಸ್ಬೋದು ಸರ್, ಅಲ್ಲಿ ಇಲ್ಲಿ ಒಂಚೂರು ಮಾರ್ಗ ತೋರಿಸ್ಬೋದು, ಅದನ್ನು ನಡೆಯೋದು ಸ್ಟೂಡೆಂಟ್ಸ್ದು ಅವ್ರ ಮೇಲೆ ಹೋಗುತ್ತೆ ಸರ್. ಕರೆಕ್ಟ್ ಕರೆಕ್ಟ್. ಮೇನ್ಲಿ ಸ್ಟೂಡೆಂಟ್ಸ್ ಅವ್ರು ಯಾವಾಗ ಆ ಸಂಕಲ್ಪ ಮಾಡ್ಕೋತಾರೆ ನಾನು ಮಾಡೇ ಮಾಡ್ತೀನಿ ಅಂತ, ಆ ಮನೋಧೈರ್ಯದ ಮೇಲೆ ರ್ಯಾಂಕ್ ಅನ್ನೋದು ಬರುತ್ತೆ. ಏನಂದ್ರೆ ಮಾರ್ಗದರ್ಶನ ಅದು ಇಂಪಾರ್ಟೆಂಟ್, ಅದು ನಾನು ಒಪ್ಕೋತೀನಿ. ಮಾರ್ಗ ತೋರಿಸೋದು, ಯಾಕಂದ್ರೆ UPSC ಎಂತ ವಾಸ್ಟ್ ಫೀಲ್ಡ್ ಅಂದ್ರೆ ಮುಳುಗೋಗ್ತಾರೆ ಸುಮಾರು ಜನ ಸ್ಟೂಡೆಂಟ್ಸ್. ಎಲ್ಲಿ ಹೋಗ್ಬೇಕು, ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡಿದ್ರೆ ನನ್ನ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ, ಏನು ಫೈನರ್ ಆಸ್ಪೆಕ್ಟ್ಸ್ ಗೊತ್ತಾಗಲ್ಲ ಹುಡುಗರಿಗೆ. ಕರೆಕ್ಟ್. ಅಲ್ಲಿ ಸಮ್ಟೈಮ್ಸ್ ಗೈಡೆನ್ಸ್ ಇಸ್ ವೆರಿ ವೈಟಲ್. ನಿಜ, ಅದು ನೀಡ್ ಇದ್ದೇ ಇರುತ್ತೆ ಸರ್. ಆಕ್ಚುಲಿ ಹೌದು. ನಮ್ಮ ಜೊತೆಗಿದ್ದಾರೆ ಚಂದನ್ ಹಾಗೆ ಮನೋಜ್ ಅವರು, ಸಾಧಕರು ಅಂತ ಹೇಳ್ತಾ ಇದೀವಿ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ IAS IPS ಎಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಆದಂಥವ್ರು ಬಡತನದ ಬೇಗೆಯಲ್ಲಿ ಬಂದಂಥವ್ರು ಜಾಸ್ತಿ ಇರ್ತಾರೆ. ಎಫೆಕ್ಟ್ ಸಿಕ್ಕಾಪಟ್ಟೆ ಇರುತ್ತೆ. ಆದರೆ ನೋಡಿ, ಈಗ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಮಾಡ್ತಿರ್ತಾರೆ, ಅಥವಾ ವೈದ್ಯರಾಗಿರ್ತಾರೆ, ಇನ್ನೊಂದೇನೋ ಪ್ರೊಫೆಸರ್ ಆಗಿರ್ತಾರೆ. ಆದರೆ ಸಣ್ಣ ವಯಸ್ಸಲ್ಲೇ ಈ ಸಾಧನೆ ಮಾಡಿದಂಥವ್ರು ಬೆರಳೆಣಿಕೆ ಎಷ್ಟು ಜನ ಸಿಗ್ತಾರೆ ನಮಗೆ. ಅವರು ಈಗ ಮನೋಜ್ ಹಾಗೆ ನಮ್ಮ ಚಂದನ್ ಅವ್ರು ಹೇಳ್ಬೋದು. ಚಂದನ್, ಈಗ ನೀವು ಹೇಳ್ತಾ ಇದ್ರಿ ಯಾವ ರೀತಿ ನಿಮ್ಮ ಪ್ರಿಪ್ರೇಷನ್ ಇತ್ತು ಅಂತೇಳಿ. ಈಗ ಮತ್ತೆ ಪ್ರೈಮಸ್ ಅನ್ನುವಂಥ ಒಂದು ಅಕಾಡೆಮಿ ಬಗ್ಗೆ ಬರೋದಾದ್ರೆ, ನಾವು ಸಪೋರ್ಟ್ ನೀವು ಹೇಳ್ತಾ ಇದ್ರಿ, ಈ ಇಕೋ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಆ ಸಪೋರ್ಟಿಂಗ್ ಆಗಿರ್ಬೋದು, ಅದೆಲ್ಲ ಹೆಂಗಿರ್ತಿತ್ತು ಅಂತ ಹೇಳಿ ಓವರಲ್ ಆಗಿ. ಸರ್ ಬೇಸಿಕಲಿ ಪ್ರೈಮಸ್ ಬಂದು ನಮ್ಮ ಮನೆ ಹತ್ರ ಇರೋ ಒಂದು ಅಕಾಡೆಮಿ ಸರ್. ಓಕೆ. ನಾನು 2024 ನಂದು ಫೈನಲ್ ಲಿಸ್ಟಲ್ಲಿ ಹೆಸರು ಬರದೇ ಇರೋ ಟೈಮಲ್ಲಿ ನನಗೊಂದು ನನ್ನ ಕಂಪ್ಲೀಟ್ ಪ್ರಿಪರೇಷನ್ ಮನೇಲೇ ಮಾಡಿದ್ರಿಂದ ನನಗೊಂದು ಎನ್ವಿರಾನ್ಮೆಂಟ್ ಬೇಕಿತ್ತು ಸರ್ ಓದೋಕ್ಕೆ. ಸೊ ಐ ಎನ್ರೋಲ್ಡ್ ಇನ್ ಪ್ರೈಮಸ್ ಲೈಬ್ರರಿ ರೆಸಿಡೆನ್ಷಿಯಲ್ ಅಂತ ಎನ್ರೋಲ್ ಮಾಡಿದೆ ಸರ್. ಬಟ್ ಐ ವಾಸ್ ಸ್ಟೇಯಿಂಗ್ ಇನ್ ಮೈ ಹೋಮ್, ಬಟ್ ಐ ವಾಸ್ ಸ್ಟಡಿಂಗ್ ಇನ್ ದ ಲೈಬ್ರರಿ ಸರ್. ಲೈಬ್ರರಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಜನ ಸೀನಿಯರ್ಸ್ ಇದ್ದಾರೆ ಸರ್. ಅವ್ರದ್ದೆಲ್ಲ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಸರ್ ಓದೋಕ್ಕೆ ಲೈಬ್ರರಿಯಲ್ಲಿ. ಮತ್ತು ಏನಾದರೂ ಡೌಟ್ಸ್ ಬಂದರೆ ಅಲ್ಲೇ ಮೆಂಟರ್ಸ್ ಇರ್ತಾರೆ, ಅವರಿಗೂ ಕೇಳ್ಬೋದು. ಆ್ಯಂಡ್ ಲೈಬ್ರರಿಯಲ್ಲಿ ತುಂಬ ಜನ ಸೀನಿಯರ್ಸು ಮತ್ತು ಫ್ರೆಂಡ್ಸ್ ಇದ್ದಿದ್ದರಿಂದ ಅವ್ರ ಜೊತೆ ಪ್ರಿಪೇರ್ ಆಗೋಕ್ಕೆ ನನಗೆ ಒಂದು ಮಾರಲ್ ಸಪೋರ್ಟ್ ಥರ ಸಿಕ್ತು ಸರ್. ಎಲ್ಲರೂ ಒಟ್ಟಿಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದರಿಂದ ಆ ಕಾಂಪಿಟೇಟಿವ್ ಸ್ಪಿರಿಟ್ ಕೂಡ ಬೆಳೀತು ಅಂತ ಅನಿಸ್ತು. ಅದರಿಂದ ತುಂಬ ಉಪಯೋಗ ಆಯಿತು ಸರ್ ನಂಗೆ ಲೈಬ್ರರಿ ಫೆಸಿಲಿಟಿ. ನೀವು ಹೇಳ್ತಿರೋದು ಪ್ರೈಮಸ್ ಅದು ಅಟ್ಮಾಸ್ಫಿಯರ್ ಹಂಗಾಗುತ್ತೆ ಅಂತ ನಿಮಗೆ, ಆ ವಾತಾವರಣ ನಿಮಗೆ ಏನೋ ಒಂದು ಮಾಡ್ಬೇಕಂತ ಅನ್ಸುತ್ತೆ. ಹೌದು ಸರ್, ತುಂಬಾ ಜನ ಅಲ್ಲಿ ಸಿವಿಲ್ ಸರ್ವಿಸಸ್ ಪ್ರಿಪೇರ್ ಆಗಿದ್ದಾರೆ ಸರ್. ಎಲ್ಲರೂ ಆಲ್ಮೋಸ್ಟ್ ಮೇನ್ಸ್ ಕೊಟ್ಟಿದ್ದಾರೆ ಮತ್ತು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ನಮಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವರು ಇದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಅವ್ರ ಹತ್ರದಿಂದ ಕಲಿಯೋಕೆ ತುಂಬಾ ಇರುತ್ತೆ ಸರ್. ಅವ್ರ ಹತ್ರದಿಂದ ಎಲ್ಲ ಕಲಿತು ಅದು ತುಂಬಾ ಯೂಸ್ ಆಯಿತು ಸರ್ ನನ್ನ ಪ್ರಿಪರೇಷನ್ ಅಲ್ಲಿ. ನಿಜ ನಿಜ ನಿಜ. ಈಗ ನೋಡಿ, ಕರ್ನಾಟಕದಲ್ಲಿ ನಾವೆಷ್ಟೋ ಅಕಾಡೆಮಿಗಳು ನೋಡಿದ್ದೇವೆ, IAS IPS ತರಬೇತಿ ಕೇಂದ್ರ ನೋಡಿದ್ದೇವೆ. ಬಟ್ ಈ ಎಲ್ಲ ರೆಸಿಡೆಂಟಿಯಲ್ಲಿ ಎಲ್ಲ ಕೊಟ್ಟು ನಿಮಗೆ ಆ ಪುಷ್ ಮಾಡೋದಿದೆಯಲ್ಲ, ಅಥವಾ ಗೈಡೆನ್ಸ್ ಕೊಡೋದು ಮತ್ತು ಮೆಂಟರ್ಶಿಪ್ ನೀವು ಹೇಳ್ತಾ ಇದ್ರಿ, ಅದು ನಿಜಕ್ಕೂ ಅಪರೂಪ ಅಂತ ಹೇಳ್ಬೋದು. ಈ ಒಂದು ಅಕಾಡೆಮಿ ನೋಡಿದ್ರೆ ನಿಮ್ಗೆ ಅನಿಸ್ತಾ? ಹೌದು ಸರ್. ಹೌದು ಸರ್, ಇದು ಅಪರೂಪನೇ ಸರ್. ಈ ಥರದ್ದು ನನಗೆ ಮನೆ ಹತ್ರನೇ ಲೈಬ್ರರಿ ಫೆಸಿಲಿಟಿ ಮತ್ತು ಈ ಥರ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ತುಂಬ ಕಡಿಮೆ ಇದೆ ಸರ್ UPSC ಎಕೋಸಿಸ್ಟಮಲ್ಲಿ. ಕರೆಕ್ಟ್. ಸೊ ತುಂಬ ಯೂಸ್ ಆಗಿತ್ತು ಸರ್ ನನಗೆ. ಓಕೆ. ಈಗ ನೀವು ಹೇಳ್ತಾ ಇದ್ರಿ ಆಗಲೇ ನಿಮ್ಮ ತಯಾರಿ ಹೆಂಗಿರ್ತಾ ಇತ್ತು ಅಂತ ಹೇಳಿ. ಹೌದು ಸರ್. ಈಗ ಅಪ್ಕಮಿಂಗ್ ಓದ್ತಾ ಇರ್ತಾರೆ, ಸಹಜವಾಗಿ ಡ್ರೀಮ್ ಇರುತ್ತೆ ಅದು IPS IASದು. ಅಂದರೆ ಸ್ಟಡಿ ನಿಮ್ದು ಹೇಗೆ ನೀವು ರೆಡಿ ಮಾಡ್ಕೋತಿದ್ರಿ ಅಂತ ಒಂದು ಮ್ಯಾಪ್ ರೆಡಿ ಮಾಡ್ಕೋಬೇಕು, ಅದಷ್ಟು ದಿನ ನಾವು ಓದಬೇಕು ಅಥವಾ ಇಷ್ಟು ಗಂಟೆ ಓದಬೇಕು, ಅದು ನಿಮ್ದು ಹೇಗೆ ಡೈಲಿ ರೂಟೀನ್ ಹೇಗಿರ್ತಾ ಇತ್ತು? ಹಾಂ ಸರ್, ನಾನು ಹವರ್ ಅಂತ ಓದ್ತಿರಲಿಲ್ಲ ಸರ್, ಟಾರ್ಗೆಟ್ಸ್ ಇಟ್ಕೊಂಡು ಓದ್ತಿದ್ದೆ. ಬೇಸಿಕಲಿ ನಾನು ಎಲ್ಲ ಟಾಪರ್ಸ್ ಎಲ್ಲ ಏನು ಹೇಳ್ತಾರೆ ಆಲ್ಮೋಸ್ಟ್ ಅದೇ ಫಾಲೋ ಮಾಡಿದ್ದೀನಿ ಸರ್. ಅಂದರೆ PYQ ಅನಾಲಿಸಿಸ್ ಮಾಡೋದಾಗಿರ್ಬೋದು, ಸಿಲೆಬಸ್ ಓರಿಯೆಂಟೆಡ್ ಓದೋದಾಗಿರ್ಬೋದು, ಸ್ಮಾರ್ಟ್ ವರ್ಕ್ ಅಂತ ಇದೆ ಸರ್. ಸ್ಮಾರ್ಟ್ ವರ್ಕ್ ಅಂದರೆ ಆನ್ಸರ್ಸ್ ಬರೆಯೋದು ಮತ್ತು ಅನಲೈಸ್ ಮಾಡೋದು, ಅದನ್ನು ಟಾಪರ್ಸ್ ಕಾಪಿಗೆ ಕಂಪೇರ್ ಮಾಡೋದು, ಈ ಥರ ಎಲ್ಲ ಮಾಡಿ ನನಗೆ ತುಂಬ ಯೂಸ್ ಆಗಿದೆ ಅಂತ ಅನಿಸ್ತು ಸರ್. ನಿಜ ನಿಜ ನಿಜ, ಹಂಗೆ ಅನಿಸುತ್ತೆ. ಮನೋಜ್, ಈಗ ನೀವು ಯಾಕೆ ಇದನ್ನ ಸಿವಿಲ್ ಸರ್ವಿಸೇ ಯಾಕೆ ನಾನು ಚಾಯ್ಸ್ ಮಾಡಿ ಯಾಕೆ ಆಯ್ಕೆ ಮಾಡ್ಬೇಕಂತ ಅನಿಸ್ತು ನಿಮಗೆ? ಸರ್, ನಾನು ನವೋದಯದಲ್ಲಿ ಓದಿದ್ದು, ಹಾಗೆ ಅದಾದ್ಮೇಲೆ ನೇಟಿಕೆ ಸುರತ್ಕಲ್ಲಲ್ಲಿ ಓದಿದೆ ಸರ್. ಇಂಡಿಯಾಸ್ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಅವು. ಸೊ ನನಗೇನು ಅನಿಸ್ತು, ನಾನು ಚಿಕ್ಕ ವಯಸ್ಸಿಂದ ಒಂದು ಹಳ್ಳಿಯಿಂದ ಬಂದು ಐ ಹ್ಯಾವ್ ಸೀನ್ ದ ಪವರ್ ಆಫ್ ಎಜುಕೇಶನ್ ಸರ್. ಒಂದು ಎಜುಕೇಶನ್ ಒಬ್ಬ
ಒಬ್ಬ ಬಡ ಸ್ಟೂಡೆಂಟಿಗೆ ಕೊಟ್ರೆ ಅವ್ನ ಲೈಫಲ್ಲಿ ಅದು ಟ್ರಾನ್ಸ್ಫಾರ್ಮೇಶನ್ ಕೇವಲ ಲೈಫಲ್ಲಿ ಅಲ್ಲ ಮಾತ್ರ ಸರ್, ಅವರ ಫ್ಯಾಮಿಲಿಗೆ ಮತ್ತೆ ಅವನ ಹಳ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗ್ತಾರೆ ಸರ್. ನಿಜ. ಸೊ ನನಗೆ ಏನು ಅಂದ್ರೆ, ನಾನು ಮುಂದೆ ಒಬ್ಬ ಅಧಿಕಾರಿಯಾಗಿ IPS ಅಥವಾ IAS ಅಧಿಕಾರಿಯಾಗಿ ನಾನು ಬೇರೆಯವರಿಗೆ ಇದೇ ತರ ಎಜುಕೇಶನ್ ಕೊಡಬೇಕು, ನಾನು ಬೇರೆಯವರಿಗೆ ಎಷ್ಟಾಗುತ್ತೋ ಆ ತರ ಸಪೋರ್ಟ್ ಮಾಡಬೇಕು, ಅಂದ್ರೆ ನಾನು ಮುಂದೆ ಈ ತರ ಮೆಂಟರ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋದೊಂದು ನಂದು ಗುರಿ ಇದೆ ಸರ್. ಸೊ ನಾವು ನನಗೆ ಶಿವಕುಮಾರ ಸ್ವಾಮೀಜಿಗಳು ಅವರು ಎಷ್ಟೋ ವರ್ಷದಿಂದ ದಶಕಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಸರ್, ಅವರ ಇನ್ಸ್ಪಿರೇಷನ್ ನನಗೂ ಕೂಡ ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು. ನಿಜ ನಿಜ. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರಿ ನೀವು. ಈಗ ಸಪೋರ್ಟ್ ಅಂತ ಬಂದಾಗ ನಮ್ಗೆ ಯಾರಾದರೂ ಪ್ರೋತ್ಸಾಹ ಕೊಡೋರು ಬೇಕಾಗುತ್ತೆ. ಈಗ ಫ್ಯಾಮಿಲಿ, ಫ್ರೆಂಡ್ಸು ಅಥವಾ ನಿಮ್ಮ ಟೀಚರ್ಸು ಅಥವಾ ಬ್ಯಾಚ್ಮೇಟ್ಸು ಇವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಈ ಟೈಮಲ್ಲಿ? ಸರ್ ನನ್ನ ಕೇಸಲ್ಲಿ ನಾನು 2023 ಇಲ್ಲಿಗೆ ಬಂದೆ ಸರ್. ಅಲ್ಲಿಂದ ಹಿಡಿದು ನನಗೆ ನವೋದಯ ಸೀನಿಯರ್ಸ್ ಇರ್ಬೋದು, ನನ್ನ ಅಣ್ಣಂದ್ರು ಇರ್ಬೋದು, ಅಂದ್ರೆ ನಾನು ಅವರ ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರೂ ಕೂಡ ನನಗೆ ಒಂದು ಬ್ರದರ್ ಫಿಗರ್ ಆಗಿ ನಿಂತು ಎಲ್ಲಾ ತರ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಅದೇ ತರ ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಸುತ್ತಮುತ್ತಿನ ನನ್ನ ಮೆಂಟರ್ಸ್ ಇರ್ಬೋದು. ಸೊ ನನ್ನ ಅಣ್ಣ ಒಬ್ರಿದ್ದಾರೆ, ಅವರು ನನಗೆ ಮೇನ್ಸ್ ಅಥವಾ ಇಂಟರ್ವ್ಯೂ ಪ್ರತಿದಿನ ನನಗೆ ಗೈಡ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಸೊ ಆ ತರ ಮೆಂಟರ್ಶಿಪ್ ಸಿಗೋದು, ಮತ್ತೆ ಇನ್ನು ನನ್ನ ತಂಗಿಯರು, ನನ್ನ ಅಕ್ಕಂದ್ರು, ಅವರ ಸಪೋರ್ಟ್ ಸಿಸ್ಟಮ್, ನನಗೇನ್ ಅನ್ಸುತ್ತೆ, ನಾವು ಎಫರ್ಟ್ ಹಾಕೋದಕ್ಕೆ ಎಲ್ಲರೂ ರೆಡಿ ಇರ್ತೇವೆ ಸರ್. ಬಟ್ ಅದೇ ಯಾವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತೋ ಆ ಎಫರ್ಟ್ ಹಾಕೋದಕ್ಕೂ ಕೂಡ ಒಂದು ಧೈರ್ಯ ಬರುತ್ತೆ ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಅವರಿಗೆ ಆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಡಿಫ್ರೈಮಸ್ ಅಕಾಡೆಮಿ ಅನ್ನುವಂಥದ್ದು ಬಹಳ ಅಭ್ಯರ್ಥಿಗಳಿಗೆ ಈ ಥರ ಗೈಡೆನ್ಸ್ ಅನ್ನು ಕೊಟ್ಟು ಅಥವಾ ಅವರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿವಿಲ್ ಸರ್ವಿಸ್ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಕೃಪಾಲ್ ಅವರಾಗಲೇ ಹೇಳ್ತಾ ಇದ್ರಿ ನೀವು ಫ್ಯಾಕಲ್ಟೀಸ್ ಬಗ್ಗೆ. ಈಗ ಇಂಟರ್ವ್ಯೂಸ್ ಅಂತ ಬಂದಾಗ ಅಥವಾ ಈ ಪ್ರಾಕ್ಟಿಕಲ್ ಅಪ್ಪ, ನಾನು ಡೈರೆಕ್ಟಾಗಿ ಅವ್ರನ್ನ ಸೀನಿಯರ್ಸರನ್ನ ಕರೆಸಿ ಅಥವಾ ಯಾರು ರಿಟೈರ್ಡ್ ಆಫೀಸರ್ನ ಕರೆಸಿ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು, ಇದೆಲ್ಲ ಇದೆಯಾ ನಿಮ್ಮಲ್ಲಿ? ಎಸ್ ಸರ್, ನಾವು ಇಂಟರ್ವ್ಯೂ ಪ್ರೋಗ್ರಾಮ್ ಬರೀ ಒಂದು ಏನಂತೀರಾ ಮಾಕ್ ಇಂಟರ್ವ್ಯೂಸ್ ಅಂತ ಮಾಡ್ತಾರೆ ಎಲ್ಲ ಇನ್ಸ್ಟಿಟ್ಯೂಟು, ಬರೀ ನಾವು ಅದ್ರ ಮೇಲೆ ಫೋಕಸ್ ಮಾಡಲಿಲ್ಲ. ನಾವೇನು ಮಾಡಿದ್ವಿ, ಫಸ್ಟು ಇಶ್ಯೂಗಳನ್ನ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ನ ಕರೆಸಿ, ಯಾರು PMO ಅಲ್ಲಿ ಕೆಲಸ ಮಾಡಿದ್ದಾರೆ, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ, ಆ ಆಫೀಸರ್ಸ್ ಎಲ್ಲ ರಿಟೈರ್ಡ್ ಆಗಿರೋರು, ಅವ್ರನ್ನೆಲ್ಲ ಕರೆಸ್ಬಿಟ್ಟು ಸ್ಟೂಡೆಂಟ್ಸಿಗೆ ಒಂದು ಇನ್ಫಾರ್ಮೇಶನ್ ಥರ ಈಗ ಏನು ನಡೀತಿದೆ, ರಿಯಾಲಿಟಿ ಏನಿದೆ. ಯಾಕಂದರೆ ಪುಸ್ತಕದಲ್ಲಿ ಓದೋದು ಒಂಥರ, ರಿಯಲ್ ಆಗಿ ಏನು ನಡೀತಿದೆ ಅನ್ನೋದು ಇನ್ನೊಂಥರ. ಈ ಥರ ಒಂದಿಷ್ಟು ಸೆಷನ್ಸ್ ಕಂಡಕ್ಟ್ ಮಾಡಿದ್ವಿ ಸರ್. ಅದ್ರ ಜೊತೆ ಮಾಕ್ ಪ್ಯಾನಲ್ಸ್ ಮಾಡಿದ್ವಿ. ಮಾಕ್ ಪ್ಯಾನಲ್ಸ್ಗೂ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ನ ಕರ್ಕೊಬಂದ್ವಿ. ಅದ್ರ ಜೊತೆ ಇನ್ನೊಂದು ಏನು ಮಾಡಿದ್ವಿ ಅಂದರೆ, ಈ ಆಫೀಸರ್ಸ್ ಏನಾಗುತ್ತೆ ಅಂದರೆ, ಈಗ ಯಂಗ್ ಏಜಲ್ಲಿ ಇವ್ರು ಒಳಗಡೆ ಹೋಗ್ತಾರೆ, UPSC ಬಿಲ್ಡಿಂಗ್ ಅಂತ ಹೋದಾಗ ಪವರ್ ಅನ್ನೋದು ಫಸ್ಟ್ ಟೈಮ್ ನೋಡ್ತಾರೆ. ಡೆಸ್ಕು, ಇಂಟರ್ವ್ಯೂ ಡೆಸ್ಕ್, ಅಲ್ಲೇ ಅವ್ರಿಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನ ಆಸ್ಪಿರೆಂಟ್ಸ್ಗೆ ಭಯ ಅನ್ನೋದಕ್ಕಿಂತ ಅದೊಂದು ಎನ್ವಿರಾನ್ಮೆಂಟ್ ಫೆಮಿಲಿಯರ್ ಇರಲ್ಲ. ಅದಕ್ಕೆ ಅಂತ ನಾವು ಅವ್ರ ಸಬ್ಜೆಕ್ಟ್ ರಿಲೇಟೆಡ್ ಆಫೀಸರ್ಸ್ ಹತ್ರನೇ ಕರ್ಕೋಗಿ ಅವ್ರ ಆಫೀಸಲ್ಲೇ ಒಂದು ಸ್ವಲ್ಪ ಪಾಠ ಮಾಡಿಸಿ, ಆದಷ್ಟು ಒಂದು ಇವ್ರ ಗೈಡೆನ್ಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಆಫೀಸರ್ಸಿಂದ ಎಲ್ಲ. ಈ ರೀತಿ ಒಂದು ಸ್ವಲ್ಪ ಇಂಟರ್ವ್ಯೂ ಪ್ರೋಗ್ರಾಮಲ್ಲಿ ಅವ್ರಿಗೆ ಎನ್ರಿಚ್ ಆಗೋ ಥರ ನಾವು ಮಾಡಿದ್ವಿ ಸರ್. ಇದು ನಮ್ಮ ಕಡೆಯಿಂದ ಮಾಡಿರೋ ನಿಜ ಒಂದು ಸಣ್ಣ ಪ್ರಯತ್ನ. ಓಕೆ, ಈಗ ತಮ್ಮ ಅಕಾಡೆಮಿ ಬೇರೆ ಬೇರೆ ಅಕಾಡೆಮಿಗೆ ನಾವು ಕನ್ಸಿಡರ್ ಮಾಡಿದ್ರೆ ಹೇಗೆ ಅದು ಡಿಫ್ರೆಂಟ್ ಆಗುತ್ತೆ? ಮತ್ತೆ ನೀವು ಹೇಳ್ತಾ ರೆಸಿಡೆನ್ಷಿಯಲ್ ನಮ್ದು ಓನ್ಲಿ 1 ಅಂತ ಹೇಳಿ ಕರ್ನಾಟಕದಲ್ಲಿ. ಹೌದು ಸರ್, ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ನಾವು ಒಬ್ಬರೇ ಸರ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ. ರೆಸಿಡೆನ್ಷಿಯಲ್ ಫೆಸಿಲಿಟಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಈಗ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಬೆಂಗಳೂರಿಂದ ಹೊರಗಡೆ ಬರ್ತಾರೆ. ಈಗ ನೋಡಿ, ಇವ್ರು ಮನೋಜ್ ಬಂದಿದ್ದಾರೆ, ಈ ಥರ ಸುಮಾರು ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಸರ್. ಅಂದರೆ ಬಂದಿಲ್ಲ ಅವ್ರು, ಐ ಮೀನ್ ಟು ಸೇ ಬಂದಾಗ ಅವ್ರಿಗೆ ಮೇನ್ ಪ್ರಾಬ್ಲಮ್ಸ್ ಬರೋದು ಫುಡ್ಡು, ಹಾಸ್ಟೆಲ್ಲು, ಮತ್ತು ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ. ಸೊ ಅವರು ನಮ್ಮ ಒಂದು ಸಿವಿಲ್ ಸರ್ವಿಸಸ್ ಹಬ್ ಅನ್ನೋದು ಚಂದ್ರಾಲಿ ಹೋಟೆಲ್ ಆಗಿದೆ. ಇಲ್ಲಿ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ ಇನ್ ಟರ್ಮ್ಸ್ ಆಫ್ ಫುಡ್ ಇರಲಿ, ಇನ್ ಟರ್ಮ್ಸ್ ಆಫ್ ಸ್ಟೇ ಇರಲಿ. ಅದಕ್ಕೆ ಅಂತಲೇ ನಾವು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ತಗೊಬಂದ್ವಿ. ಬೇರೆ ಬೈ ಅಲ್ಲಿ ಬಂದಾಗ ಅವ್ರ ಫುಡ್ ಬಗ್ಗೆ, ಸ್ಟೇ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆ್ಯಂಡ್ ದೇ ಕ್ಯಾನ್ ವಿಲ್ ಟೇಕ್ ಕೇರ್ ಆಫ್ ದೆಮ್ ಕಂಪ್ಲೀಟ್ಲಿ. ಇವನ್ ಫ್ಯಾಕಲ್ಟೀಸು ಅಷ್ಟೇ, ನಾವು ಡೆಲ್ಲಿಯಿಂದನೇ ಸುಮಾರು ಜನ ಫ್ಯಾಕಲ್ಟೀಸ್ ಕರಿತಿದ್ದೀವಿ. ತುಂಬ ಫೇಮಸ್ ಇರೋ ಫ್ಯಾಕಲ್ಟೀಸ್ ಆಲ್ ಓವರ್ ಇಂಡಿಯಾ, ಅವ್ರನ್ನೂ ಕರಿತಿದ್ದೀವಿ. ಹೈದ್ರಾಬಾದಿಂದ ಕರಿತಾ ಇದ್ದೀವಿ. ಈ ರೀತಿ ನಮ್ಮ ಅಕಾಡೆಮಿ ಒಂದು ಡಿಫ್ರೆಂಟ್ ಮಾಡೆಲಲ್ಲಿ ವಿ ಆರ್ ಟ್ರೈಂಗ್ ಟು ರನ್. ಎಸ್ಪೆಷಲಿ ಈಗ ಲೈಬ್ರರಿನೂ ಇದೆ. ನಮ್ಮ ಲೈಬ್ರರಿ ಅವ್ರು ಹೇಳ್ದಂಗೆ, ಚಂದನ್ ಹೇಳ್ದಂಗೆ, ಆ ಎಕೋಸಿಸ್ಟಮೇ ಬೇರೆ. ಯಾಕಂದರೆ ಸೀನಿಯರ್ಸ್ ಸಿಗ್ತಾರೆ, ಜೂನಿಯರ್ಸ್ ಇರ್ತಾರೆ, ಇಂಟರ್ಮಿಂಗಲ್ ಆದಾಗ ಯಾರು ಒಂದ್ಸರಿ ಕ್ಲಿಯರ್ ಆಗಿದ್ದಾರೆ ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೊಂದು ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನಿಂದ ಅವ್ರು ಇನ್ನೂ ಒಂದು ಪ್ರೋತ್ಸಾಹ ಬರುತ್ತೆ. ಇವತ್ತು ಡೆಫಿನೆಟ್ಲಿ ಲೈಬ್ರರಿಲಿ ಚಂದನ್ ರ್ಯಾಂಕ್ ಬಂದಿರೋದು ಅವ್ರಿಗೊಂಥರ ಮೋಟಿವೇಶನ್ ಆಗಿರುತ್ತೆ. ಇನ್ನೇನು ಪ್ರಿಲಿಮ್ಸ್ ಬರ್ತಾ ಇದೆ ಹತ್ರ, ಅವ್ರು ಇನ್ನೂ ಜೋಶಲ್ಲಿ ಓದ್ತಾರೆ. ನಮ್ಮಲ್ಲೇ ಒಬ್ರು ಆದ್ರು ಅನ್ನೋ ಒಂದು ಭಾವನೆ ಬರುತ್ತೆ. ನಿಜಕ್ಕೂ
ಅದನ್ನ ಅಂದರೆ ಮೋಟಿವೇಶನ್ ಈಗ ಓಕೆ ಈಗ ಪರ್ಟಿಕ್ಯುಲರ್ಲಿ ನಮಗೆ ಸಬ್ಜೆಕ್ಟ್ ಇರುತ್ತೆ, ಅದಕ್ಕೇನು IPS IAS ಏನು ನಿಮಗೆ ಸಿವಿಲ್ಗೆ ಏನಿರುತ್ತೋ ಅದು ಸಬ್ಜೆಕ್ಟ್ ನೀವು ಅದನ್ನು ರೆಡಿ ಮಾಡ್ತಾ ಇರ್ತೀರಿ. ಬಟ್ ಅದರ ನಾವು ನೋಡೋದಾದ್ರೆ ಮೋಟಿವೇಶನ್ ಹೇಗಿರುತ್ತೆ ಅಂತ, ಅಂದರೆ ಗುರಿ ರೀಚ್ ಆಗಬೇಕು ಅಂದರೆ ನಮ್ಮ ಏಮನ್ನು ರೀಚ್ ಆಗಬೇಕು ಅಥವಾ ನಾವು ಸಕ್ಸಸ್ ಆಗಲೇಬೇಕು, ಆ ಮೋಟಿವೇಶನ್ ನಿಮ್ಮಲ್ಲಿ ಇರುತ್ತಾ ಹೆಂಗೆ? ಸರ್ ಹೌದು, ಮೋಟಿವೇಶನ್ ಇನ್ ಟರ್ಮ್ಸ್ ಆಫ್ ಆಫೀಸರ್ಸ್ನ ಕರೆಯೋದು, ಸೀನಿಯರ್ ಆಫೀಸರ್ಸ್ನ ಕರೆಸ್ತಾನೆ ಇರ್ತೀವಿ. ಅವರು ಒಂದ್ಸರಿ ಆಫೀಸರ್ಸ್ ನೋಡಿದಾಗ, ಅವ್ರಿಗೆ ಸರ್ವಿಂಗ್ ಆಫೀಸರ್ಸ್ ನೋಡಿದಾಗ ಅವ್ರಿಗೂ ಒಂದು ಹುಮ್ಮಸ್ ಬರುತ್ತೆ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಒಂದು ಹುಮ್ಮಸ್ ಬರುತ್ತೆ. ಆಮೇಲೆ ಒಂದು ಕಾನ್ಸ್ಟೆಂಟ್ ಟಚ್ ಅಂತ ಇರ್ಬೇಕು ಸರ್, ಮೆಂಟರ್ಶಿಪ್ ಟಚ್ ಇದ್ದಾಗ ಅವಾಗ ಸ್ಟೂಡೆಂಟ್ಸ್ಗೂ ಓಕೆ ಸಮ್ಟೈಮ್ಸ್ ಲೋ ಫೀಲ್ ಆಗ್ತಾರೆ, ಏನಾದರೂ ಕನ್ಫ್ಯೂಷನಲ್ಲಿ ಇರ್ತಾರೆ. ಆ ರೀತಿಲಿ ಒಂದು ಪ್ರೋತ್ಸಾಹ ಕೊಡ್ತಿದ್ದಾಗ ಅವರೇ ದಾರಿ ಡೆವಲಪ್ ಆಗ್ತಾರೆ, ಅವರೇ ಮೋಟಿವೇಶನಿಂದ ಕೆಲಸ ಮಾಡ್ತಾರೆ. ಇಲ್ಲಿ ಮೇನ್ ಆಗಿ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಸರ್. ಡಿಸಿಪ್ಲಿನಿಗೆ ಯಾವ್ದಾದ್ರು ಒಂದು ಟಚ್ ಪಾಯಿಂಟ್ ಇರಬೇಕು, ಯಾರಾದ್ರೂ ಒಬ್ರು ಹೇಳ್ತಿರ್ಬೇಕು, ಇಲ್ಲ ನೀವು ಲೇಟ್ ಆಗ್ತಾ ಇದೆಯಾ, ನೀವು ಕರೆಕ್ಟಾಗಿ ಹೋಗ್ತಾ ಇಲ್ಲ, ಅಥವಾ ನೀವು ಹೋಗ್ತಿರೋ ದಾರಿಲಿ ಜಾಸ್ತಿ ಮಾರ್ಕ್ಸ್ ಬರಲ್ಲ, ಈ ಥರ ಏನಾದರೂ ಹೇಳಿದಾಗ ಅವ್ರಿಗೆ ಅದೊಂದು ಉಪಯೋಗಕ್ಕೆ ಬರುತ್ತೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಚಂದನ್, ಈಗ ನೀವು ಹೇಳ್ತಾ ಇದ್ರಿ ಸಪೋರ್ಟಿಂಗ್ ನಮಗೆ ಯಾರ್ಯಾರಿದ್ರು ಅಂತ ಹೇಳಿ. ನಿಮಗೆ ಡೇ 1 ಇಲ್ಲಿವರೆಗೂ ಪಾಸ್ಔಟ್ ಆಗೋವರೆಗೂ ನಿಮಗೆ ಯಾರ್ಯಾರು ಕೈ ಹಿಡಿದ್ರು, ಯಾರು ನಿಮಗೆ ಸಹಾಯ ಮಾಡಿದರು, ಅಥವಾ ಯಾರು ನಿಮಗೆ ಚಂದನ್ ಮಾಡಿ ನಿಮ್ಮಿಂದ ಆಗತ್ತೆ ಇದು ಅಂಥೇಳಿ ಯಾರು ಪುಷ್ ಮಾಡಿದವರು, ಎಲ್ರಿಗೂ ನೀವು ಈ ಟೈಮ್ನಲ್ಲಿ ನೆನೆಸ್ಕೊಳ್ಬೋದು ನೀವು? ಸರ್, ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ದೂರ ನಂಗೆ ಬರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸರ್. ಕಂಪ್ಲೀಟಾಗಿ ಮನೇಲೇ ಓದಿದ್ರಿಂದ ಮನೇಲೇ ನಂಗೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಕೊಟ್ಟರು ಸರ್. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಎಲ್ಲ ಥರ ಫೆಸಿಲಿಟೀಸ್ ಮಾಡ್ಕೊಂಡು ಕೊಟ್ಟಿದ್ರು ಸರ್ ಓದೋಕ್ಕೆ. ಅದು ತುಂಬ ಯೂಸ್ ಆಯಿತು ಸರ್. ಯಾಕಂದರೆ UPSC ತುಂಬ ಲಾಂಗ್ ಪ್ರಾಸೆಸ್ ಸರ್. ಆ್ಯಂಡ್ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ UPSCಯಲ್ಲಿ. ಆ ಮೆಂಟಲ್ ಹೆಲ್ತಿಗೆ ಅಪ್ಪ ಅಮ್ಮನ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಸರ್. ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಇಂದ ಒನ್ ಆಫ್ ದ ಮೇನ್ ರೀಸನ್ಸ್ ನನ್ನ ಹಾರ್ಡ್ ವರ್ಕ್ ಜೊತೆಲಿ ಅದಕ್ಕಿಂತ ಜಾಸ್ತಿ ಅಪ್ಪ ಅಮ್ಮಂದು ಆಶೀರ್ವಾದ ಮತ್ತು ಅವ್ರದ್ದು ಸಪೋರ್ಟ್ ಅಂತ ಹೇಳ್ತೀನಿ ಸರ್. ಸೆಕೆಂಡ್ ಬಂದು ನನ್ನ ಫ್ರೆಂಡ್ಸ್ ಸಪೋರ್ಟ್ ಸರ್, ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಫ್ರೆಂಡ್ಸ್ ಜೊತೆಲಿ ಸೀನಿಯರ್ಸು ಸರ್. ನಮ್ಮ ಕಾಲೇಜ್ USB GKVKಯಲ್ಲಿ ಎನ್ವಿರಾನ್ಮೆಂಟ್ ಇದೆ ಸರ್ UPSC ಪ್ರಿಪೇರ್ ಆಗೋಕ್ಕೆ. ನಮ್ಮ ಸೀನಿಯರ್ಸ್ ಎಲ್ಲ ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಸರ್. ಅಂದರೆ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ರಿಸೋರ್ಸಸ್ ಫಾಲೋ ಮಾಡಬೇಕು, ಯಾವ ಥರ ಎಲ್ಲ ಹ್ಯಾಂಡಲ್ ಮಾಡಬೇಕು, ಅದೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ದೇವ್ರ ಆಶೀರ್ವಾದ ಸರ್. ನಾನು ತುಂಬ ದೇವ್ರನ್ನ ನಂಬೋ ವ್ಯಕ್ತಿ. ಸೊ ನನಗೆ ಇವತ್ತು ಏನು ಈ ಜಾಗದಲ್ಲಿ ಕೂತಿದ್ದೀನಿ, ಇವಾಗ ಏನು ಈ ರ್ಯಾಂಕ್ ಬಂದಿದೆ, ಅದಕ್ಕೆಲ್ಲ ಮೇನ್ ಕಾರಣ ದೇವ್ರ ಆಶೀರ್ವಾದ ಅಂತಲೂ ಹೇಳ್ಬೋದು ಸರ್. ದೇವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ಫ್ರೆಂಡ್ಸ್ ಮತ್ತು ನನ್ನ ಸೀನಿಯರ್ ಸಪೋರ್ಟಿಂದ ತುಂಬ ಯೂಸ್ ಆಗಿದೆ ಸರ್ ನನಗೆ. ನಿಜ. ಈ ಪ್ರೈಮಸ್ದು ಅದು ಮೆಂಟರ್ಶಿಪ್ದೆಲ್ಲ ಹೇಗಿರ್ತಾ ಇತ್ತು ಅಂತ ನಿಮಗೆ ಅದರ ಬೆನಿಫಿಟ್ಸ್ ಹೇಳೋದಾದ್ರೆ? ಹೌದು ಸರ್. ಪ್ರೈಮಸಲ್ಲಿ ಮೆಂಟರ್ಶಿಪ್ ಕೊಡ್ತಾಯಿದ್ರು ಸರ್. ಅಂದರೆ ನಾವೇನಾದರೂ ಡೌಟ್ಸ್ ಕೇಳಿದರೆ ಅವರು ಅದನ್ನು ಕ್ಲಾರಿಫೈ ಮಾಡ್ತಿದ್ರು. ಆ್ಯಂಡ್ ಲೈಬ್ರರಿಯಲ್ಲೂ ಅಷ್ಟೇ ಸೀನಿಯರ್ಸ್ ಇರ್ತಿದ್ರು. ಮತ್ತು ಕೃಪಾಲ್ ಸರ್ ಹತ್ರ ಇಂಟರ್ವ್ಯೂ ಗೈಡೆನ್ಸು ಮತ್ತು ಎಸ್ಸೆ ಗೈಡೆನ್ಸ್ ಎಲ್ಲ ಕೃಪಾಲ್ ಸರಿಂದ ಎಸ್ಸೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕಂತ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸರ್. ಈಗ ನಿಮಗೆ ಈಗ ನಾವು ಸಹಜವಾಗಿ ಸಿವಿಲ್ ಸರ್ವಿಸ್ ಅಂತ ಹೇಳಿದ್ರೆ DCSP ಜನರ ಸೇವೆ ಮಾಡೋಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಳ್ತೀವಿ. ಅಲ್ಲ, ನಿಮಗೂ ಹಾದೇನ? ಅಂದರೆ ಸಿವಿಲ್ ಸರ್ವಿಸ್ ಅಂದರೆ ಸರ್ವಿಸಲ್ಲಿ ಮಾಡಲೇಬೇಕು ಅಥವಾ ನಾವೇನಾದರೂ ಸಮಾಜಕ್ಕೆ ಕೊಡಬೇಕು, ಆ ಒಂದು ಇಂಟೆನ್ಷನ್ ನಿಮ್ಗೆ ಬೇಸಿಕಲಿ ಇದೆ ಹೆಂಗೆ ಅಂತ? ಹೌದು ಸರ್. ನಂದು ಬೇಸಿಕಲಿ ಮೇನ್ ಮೋಟಿವೇಶನ್ ಬಂದು ನನ್ನ ದೇಶದು ಇವಾಗ ಅಮೃತ್ ಕಾಲ್ ಅಂತ ಕರೀತಿದ್ದಾರೆ ಸರ್. 75 100 ಇಯರ್ಸ್ವರೆಗೂ 2047 ಅಷ್ಟರಲ್ಲಿ ಇಂಡಿಯಾ ಡೆವಲಪ್ಡ್ ಆಗಬೇಕು ಅಂತ ಇದೆ ಸರ್. ಆ ಜರ್ನಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು. ದರ್ ಈಸ್ ನೋ ಬೆಟರ್ ವೇ ಟು ಪಾರ್ಟಿಸಿಪೇಟ್ ಇನ್ ದಟ್ ಜರ್ನಿ ದ್ಯಾನ್ ಬಿಕಮಿಂಗ್ ಆನ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಅಂತ ನಾನು ನಂಬ್ತೀನಿ ಸರ್. ಇದು ಒಂದು ರೀಸನ್ ಸರ್. ಎರಡನೇ ರೀಸನ್ ಬಂದುಬಿಟ್ಟು ನಾನು ಓದಿರೋದು ಅಗ್ರಿಕಲ್ಚರ್ ಸರ್. ಸೊ ಅಗ್ರಿಕಲ್ಚರಲ್ಲಿ ಓದುವಾಗ ನನಗೆ ಅಗ್ರಿಕಲ್ಚರಲ್ಲಿ ಇರೋ ಪ್ರಾಬ್ಲಮ್ಸು ಮತ್ತು ನಾವು ಜನರಿಗೆ ಹೆಲ್ಪ್ ಮಾಡೋ ಹೊತ್ತಿಗೆ ನಾನು ಪರ್ಸನ್ ಹೆಂಗೆ ಅಂದರೆ ಸರ್, ಇವಾಗ ಒಬ್ರಿಗೆ ಜನರಿಗೆ ಹೆಲ್ಪ್ ಮಾಡೋ ಹೊತ್ತಿಗೆ ನಂಗೆ ತುಂಬ ಖುಷಿ ಆಗುತ್ತೆ ಸರ್. ಅವ್ರ ಮುಖದಲ್ಲಿ ಸ್ಮೈಲ್ ನೋಡೇ ನನಗೆ ಮೋಟಿವೇಟ್ ಆಗ್ತಿತ್ತು ಸರ್. ಸೊ ಐ ಥಾಟ್ UPSC ಇಸ್ ದ ಬೆಸ್ಟ್ ವೇ ಸೊ ದಟ್ ಐ ಕ್ಯಾನ್ ಫಾಲೋ ಮೈ ಪ್ಯಾಷನ್ ಆಫ್ ಹೆಲ್ಪಿಂಗ್ ಪೀಪಲ್ ಅಂತ ಅನಿಸ್ತು ಸರ್. ದಟ್ ಈಸ್ ವಾಟ್ ಹ್ಯಾಸ್ ಕೆಪ್ಟ್ ಮೀ ಗೋಯಿಂಗ್ ಸರ್. ನೋಡಿ, ಪ್ರೈಮಸ್ ಅನ್ನುವಂಥ ಒಂದು ಅಕಾಡೆಮಿ ನೀವೇನಾದರೂ ಸೇರಬೇಕು, ಅಲ್ಲಿ ಇದೇ ರೀತಿ ಮನೋಜ್ ಹಾಗೆ ಚಂದನ್ ಅವರ ಹಾದಿಲಿ ಸಾಗಬೇಕು, IPS IAS IFS ಯಾವುದೇ ಆಗಿರ್ಬೋದು ಸಿವಿಲ್ ಸರ್ವಿಸನ್ನು ನಾವು ಅಟೆಂಡ್ ಮಾಡಬೇಕು ಅಥವಾ ಗೆಲ್ಲಬೇಕು ಅಂತ ಹೇಳಿದ್ರೆ ಖಂಡಿತ ಈ ಅಕಾಡೆಮಿಗೆ ಸೇರ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರಿಬ್ಬರೇ ನಮಗೆ ಕಣ್ಣೆದುರೇ ಸಾಕ್ಷಿಯಾಗಿ ಕಾಣಿಸ್ತಾ ಇದ್ದಾರೆ. ಮನೋಜ್ ಅವರೇ, ಈಗ ಎಲ್ಲೊಂದು ಕಡೆ IPS IAS ಅಂದರೆ ಒಂದು ರೀತಿ ಟಫು, ಕಠಿಣ, ಅದಕ್ಕೆ ಎಫರ್ಟ್ ಬೇಕೇ ಬೇಕು ಅಂತ ಹೇಳಿ, ನಿಜಕ್ಕೂ ಅಷ್ಟು ಟಫ್ ಇರುತ್ತಾ ಅಂತ ಹೇಳಿ?
ಸರ್ ನನ್ನ ಪ್ರಕಾರ ಹೌದು ಸರ್, ಯಾಕಂದ್ರೆ ಪ್ರತಿ ವರ್ಷ 10 ಲಕ್ಷ ಜನ ಬರೀತಾರೆ. Correct. ನಾನು ಸ್ವಂತ ನೋಡಿದ್ದೇನೆ, ತುಂಬಾ ಡೆಡಿಕೇಟೆಡ್ ಎಫರ್ಟ್ಸ್ ಹಾಕ್ತಾರೆ. UPSC ಅಂದ್ರೆ ಕೇವಲ ಕೊನೆಗೆ ಇನ್ ದಿ ಎಂಡ್ IAS IPS ಆಗೋದು ಕೇವಲ 380 ಪೀಪಲ್. ಅಂದ್ರೆ ಬೇರೆಯವ್ರು ಯಾರು ಆಗಿರಲ್ಲ, ಅವರು ಡಿಸರ್ವಿಂಗ್ ಅಲ್ಲ ಅಂತ ಅಲ್ಲ, ಜಸ್ಟ್ ಬಿಕಾಸ್ ಕೆಲವು ಸಲ ಹಣೆ ಬರ ಅಂತ ಇರುತ್ತೆ, ಲಕ್ ಅಂತ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಎಫರ್ಟ್ ಕೂಡ ಎಷ್ಟು ನಾವು ಪ್ರತಿ ವರ್ಷ ಏನಾಗುತ್ತೆ, ಇದು 1 ಅಟೆಂಪ್ಟ್ 2 ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಅದು ಎಸ್ಪೆಷಲಿ ಮೆಂಟರ್ಶಿಪ್ ಇಲ್ಲ ಅಂದ್ರೆ. ಸೊ ಆ ಒಂದು ಗೈಡೆನ್ಸ್ ಸಿಕ್ತು, ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ನಡೀತಿದೀವಿ ಅಂದ್ರೆ ಅವಾಗ ಒಂದು ಐಡಿಯಾ ಬರುತ್ತೆ ಸರ್. ಪ್ರತಿ ಸಲ ಸೋಲ್ತೇವೆ, ನಾನು ಫಸ್ಟ್ ಟೈಮ್ ಮೇನ್ಸ್ ಅಲ್ಲಿ ಸೋತೆ, ನೆಕ್ಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ಸೋತೆ, ಈ ಸಲ ರ್ಯಾಂಕ್ ಬಂದಿದೆ. ಅದೇ ಸಲ ನನ್ನ ಪ್ರಕಾರ ಏನು ಡೆಡಿಕೇಶನ್ ಅಂಡ್ ಪರ್ಸಿವರೆನ್ಸ್ ಸರ್. ನನಗೆ ನೆನಪಿದೆ, ಕೆಲವು ಸಲ 15 ಅವರ್ ಓದಿದ್ದಿದೆ ದಿನಕ್ಕೆ, ಮೇನ್ಸ್ ಟೈಮಲ್ಲೆಲ್ಲ ಇಂಟರ್ವ್ಯೂಗೆಲ್ಲ ಲೈಕ್ 15 ಅವರ್ಸ್ ಆ ಥರ ಓದಿದ್ದಿದೆ. ಅಂದ್ರೆ ನನ್ನ ಪ್ರಕಾರ UPSC ಏನಕ್ಕೆ ಟಫ್ ಅಂದ್ರೆ, ಒಂದು ನಾವು ಈ ಸೈಕಲ್ ಅಲ್ಲಿ 4-5 ವರ್ಷ ಇರೋದ್ರಿಂದ ಒಂದು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ನನಗೆ ನಮ್ಮ ತಂದೆ ಆ ಥರ ಸಪೋರ್ಟ್ ಆಗಿ ನಿಂತಿದ್ದಾರೆ, ಅದೇ ತರ ನಮಗೆ ಒಂದು ಮೆಂಟರ್ಶಿಪ್ ಸಪೋರ್ಟ್ ಗೈಡೆನ್ಸ್ ಇರಬೇಕು. ಅದ್ರ ಜೊತೆಗೆ ನಮಿಗೂ ಕೂಡ 5 ವರ್ಷ ಸಸ್ಟೇನ್ ಆಗೋಷ್ಟು ಡೆಡಿಕೇಶನ್ ಇರಬೇಕು ಸರ್. ಸೊ ಅದಕ್ಕೇನೆ UPSC ಮಾಡ್ಬೋದು, ಒಬ್ಬ ಬಡ ಇದರಿಂದ ಬಂದಿದ್ರು ಮಾಡ್ಬೋದು, ಒಂದು ರೈಟ್ ಡೈರೆಕ್ಷನ್ ಬೇಕು, ಆ ಛಲ ಬೇಕು ಸರ್. ನಿಜ, ಡೆಫಿನೆಟ್ಲಿ ಸರ್. ಕೃಪಾಲ್ ಸರ್, ಈಗ ನೀವು ಹೇಳ್ತಾ ಇದ್ರಿ ನಿಮ್ಮ ಅಕಾಡೆಮಿ ಬಗ್ಗೆ, ಈಗ ಕೇವಲ ಸರ್ವಿಸ್ ಬಗ್ಗೆ, ಈಗ ಸರ್ವಿಸ್ ನಾವು ಏನೋ ಒಂದು ಆಯ್ಕೆ ಮಾಡ್ಕೊಳ್ತೀವಿ, SP-ನೋ ಅಥವಾ DC-ನೋ ಆಯ್ಕೆ ಮಾಡ್ಕೊಳ್ತೀವಿ, ಅಲ್ಲಿ ಹೆಂಗೆ ಸರ್ವಿಸ್ ಮಾಡಬೇಕು, ಜನರ ಜೊತೆಗೆ ಹೇಗೆ ಬೆರೀಬೇಕು, ಅದರ ಜೊತೆಗೆ ನೀವು ಒಂದು ರಾಷ್ಟ್ರ, ಒಂದು ನ್ಯಾಷನಲಿಸಮ್ ಅನ್ನುವಂಥದ್ದು ಕೂಡ ನಿಮ್ಮ ಅಕಾಡೆಮಿಯಲ್ಲಿ ನಾನು ಕೇಳ್ಪಟ್ಟೆ ಇದೆ ಅಂತ ಹೇಳಿ. ಹೌದು ಸರ್. ಸಿವಿಲ್ ಸರ್ವಿಸಸ್ ಇಳಿಯೋದೆ ರಾಷ್ಟ್ರಕ್ಕೋಸ್ಕರ ಸೇವೆ ಮಾಡೋದಕ್ಕೆ. ಎಲ್ಲರೂ ಅದೇ ಮನೋಭಾವದಿಂದ ನಾವು ರಾಷ್ಟ್ರಕ್ಕೆ, ಅವ್ರು ಹೇಳ್ದಂಗೆ ಅಮೃತ್ ಕಾಲ ಅಂತ ಬರ್ತಾ ಇದೆ ಈಗ. ಅದು ಈ ಟೈಮಲ್ಲಿ ಒಂದು ಸಿವಿಲ್ ಸರ್ವೆಂಟ್ ಆಗೋದು ಒಂದು ಒಳ್ಳೆ ಆಪರ್ಚುನಿಟಿ. ಹಿಂದೆ ಮಾಡಿರೋ ಸಿವಿಲ್ ಸರ್ವೆಂಟ್ಸ್ ಫೌಂಡೇಶನ್ ಒಂದಿದೆ ಈಗ ಇಂಡಿಯಾ ಟೇಕ್ ಆಫ್ ಆಗೋ ಟೈಮಲ್ಲಿ. ಆ್ಯಂಡ್ ಇದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಯರೇ ಬೇಕು. ಅಂದರೆ ಯಾರು ಟೆಕ್ನಾಲಜಿ ಚೆನ್ನಾಗಿ ಗೊತ್ತಿರುತ್ತೆ, ಯಾರಿಗೆ ಒಳ್ಳೆ ಅನಾಲಿಟಿಕಲ್ ಥಿಂಕಿಂಗ್ ಇರುತ್ತೆ, ಈ ಥರ ಬೇಕು. ಆ್ಯಂಡ್ ನ್ಯಾಷನಲಿಸಮ್ ಅನ್ನೋ ಸ್ಪಿರಿಟ್ಟು ಡೆಫಿನೆಟ್ಲಿ 1 ವರ್ಷ ಆದಮೇಲೆ ಅವ್ರಿಗೆ, ಯಾಕಂದರೆ ಹಿಸ್ಟ್ರಿ ಇವೆಲ್ಲ ಯಾವಾಗ ಓದ್ತಾರೆ, ನಮ್ಮ ಹಿಸ್ಟ್ರಿ ಬಗ್ಗೆ, ನಮ್ಮ ಜಾಗ್ರಫಿ ಬಗ್ಗೆ ಯಾವಾಗ ತಿಳ್ಕೊತಾರೆ, ಅದು ನ್ಯಾಷನಲಿಸಮು, ಪೇಟ್ರಿಯಾಟಿಸಮ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅದು ಒಂದ್ಸರಿ ಸಿವಿಲ್ ಸರ್ವಿಸಿಗೆ ಓದಿದ್ರೆ ಅದು ಯಾವತ್ತೂ ಹೋಗಲ್ಲ ಸರ್. ಪೇಟ್ರಿಯಾಟಿಸಮ್ ಅನ್ನೋದು ಇನ್ನೂ ಸ್ಟ್ರೆಂಥನ್ ಆಗಿ ನಮ್ಮ ದೇಶದ ಬಗ್ಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಎಷ್ಟೋ ಜನಕ್ಕೆ ಹೇಳ್ತಿರ್ತೀನಿ, ಒಂದ್ಸರಿ ಓದಿ ಸಿವಿಲ್ ಸರ್ವಿಸ್ಗೆ, ನೀವು ಮಾಡ್ತೀರಾ ಬಿಡ್ತೀರಾ, ಒಂದ್ಸರಿ ಓದಿ. ಯಾಕಂದ್ರೆ ದೇಶದ ಒಳ್ಳೆ ನಾಗರಿಕರಾಗಿ ಬದುಕ್ಬೋದು, ದೇಶದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಬೋದು. ಇಲ್ಲ ಅಂದ್ರೆ ಯಾವಾಗ್ಲೂ ನಾವು ನೋಡ್ತಿದೀವಿ, ಈಗ ಹೊಸ ಜನರೇಷನ್ ಕ್ಲೂಲೆಸ್ ಆಗಿರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ದೇಶದ ಬಗ್ಗೆ ಏನ್ ನಡೀತಿದೆ ಅಂತ ಗೊತ್ತಿರಲ್ಲ. ಹೌದು. ಒಂದ್ಸರಿ ಸಿವಿಲ್ ಸರ್ವಿಸ್ಗೆ ಹೋದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವ್ರಿಗೆ, ಏನು ಎತ್ತ ನಮ್ಮ ದೇಶ ಅಂದ್ರೆ ಏನು, ಏನ್ ಕಷ್ಟಗಳಿದೆ, ಏನ್ ಸೌಲಭ್ಯಗಳಿದೆ, ಏನ್ ಆಪರ್ಚುನಿಟೀಸ್ ಇದೆ. ಮತ್ತೆ ಪೇಟ್ರಿಯಾಟಿಸಮ್ ಅನ್ನೋದು ಡೆಫಿನೆಟ್ ಇದು ಬಂದೇ ಬರುತ್ತೆ ಎಲ್ಲ ಸಿವಿಲ್ ಸರ್ವಿಸಸ್ ಓದಿರೋರಿಗೆ, ಸರ್ವೆಂಟು ಅಲ್ಲ. ಹೌದು ಸರ್. ಈಗ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಓದಕ್ಕೆ ಹೋಗಿರ್ತಾರೆ, ಬೇರೆ ಬೇರೆ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಾರೆ, ಈ SD, FDA, ಸಿವಿಲ್ ಪೊಲೀಸು ತೆಗೆದುಕೊಂಡಿರ್ತಾರೆ. ಈಗ ನಿಮ್ಮ ಅಕಾಡೆಮಿಗೆ ಬರಬೇಕು ಅಂತ ಹೇಳಿದ್ರೆ, ಇಲ್ಲಪ್ಪ ಈಗ ಡಿಗ್ರಿ ಅವ್ರದ್ದು ಮುಗೀತು, ಡಿಗ್ರಿ ಮುಗೀತು, ಅಥವಾ ಇನ್ಯಾವುದೋ ಟ್ರೈನಿಂಗ್ ಮುಗಿಸಿರ್ತಾರೆ, ಅಥವಾ ಯಾವುದೋ ಒಂದು ಅಟೆಂಪ್ಟ್ ಆಗಿರುತ್ತೆ, ಅಲ್ಲಿ ಫೇಲ್ ಆಗಿರ್ತಾರೆ, ಯಾವ ಮೂಮೆಂಟಲ್ಲಿ ಬಂದರೆ ನಿಮ್ಗೆ ಅಂದರೆ ಬೆನಿಫಿಟ್ ಆಗುತ್ತೆ ಅಂತ ನಮಗೆ ಅಭ್ಯರ್ಥಿಗಳಿಗೆ? ಸರ್, ನಮ್ಮ ಅಕಾಡೆಮಿಲಿ ಎಲ್ಲ ಹಂತದಲ್ಲೂ ಬರ್ಬೋದು ಸರ್. ಈಗ ರೆಸಿಡೆನ್ಷಿಯಲ್ ಕೋಚಿಂಗ್ ಏನು ಕೊಡ್ತಿದ್ವಿ, ಫೌಂಡೇಶನ್ ಏನೂ ಗೊತ್ತಿಲ್ಲದೆ ಇರೋರು ಬರ್ಬೋದು. ಸೊ ಈ ಫೀಲ್ಡ್ ಬಗ್ಗೆ ಫಸ್ಟ್ ಟೈಮ್ ಗೌರ್ಮೆಂಟ್ ಸರ್ವಿಸ್ ಬೇಕು, ನಂಗೆ ಏನಾಗಬೇಕು ಅಂತ ತಿಳುವಳಿಕೆ ಬೇಕು ಅಂದ್ರೆ ಅವರು ಬರ್ಬೋದು. ಯಾರು ಅಟೆಂಪ್ಟ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಚಂದನ್ ಹೇಳ್ದಂಗೆ ಒಂದು ಒಳ್ಳೆ ಎಕೋಸಿಸ್ಟಮ್ ಇದೆ, ಅಲ್ಲಿ ಬಂದರೆ ಅವ್ರಿಗೆ ತಿಳುವಳಿಕೆ ಬರುತ್ತೆ. ಮೆಂಟರ್ಸ್ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ, ಗೈಡ್ ಮಾಡೋದಕ್ಕೆ ತುಂಬ ಜನ ಇರ್ತಾರೆ. ಇಂಟರ್ವ್ಯೂ ಗೈಡೆನ್ಸ್ಗೂ ಬರ್ಬೋದು. ಇಂಟರ್ವ್ಯೂ ಗೈಡೆನ್ಸ್ಗೂ ನಾವು ಹೇಳ್ದಂಗೆ ತುಂಬ ಡಿಫ್ರೆಂಟಾಗಿ ಮಾಡ್ತೀವಿ. ಈ ರೀತಿ ಅವ್ರಿಗೆ ಎಷ್ಟು ತಿಳುವಳಿಕೆ ಬರೋಕ್ಕಾಗುತ್ತೆ, ನಾವು ಎಷ್ಟು ಚಾಲೆಂಜ್ ಮಾಡ್ಬೋದು ಅವ್ರನ್ನ, ಯಾವ ರೀತಿಲಿ ಯೋಚನೆ ಮಾಡ್ಬೋದು, ಈ ರೀತಿ ಅನಾಲಿಟಿಕಲ್. ನಾನಂತೂ ಮನೋಜ್ ಜೊತೆ ಸುಮಾರು ಇಂಟರ್ವ್ಯೂ ಸೆಷನ್ಸ್ ಮಾಡ್ತಿದ್ವಿ. ಏನಾದರೂ ಒಂದು ಅನಾಲಿಸಿಸ್ ಅವ್ರಿಗೆ ಪುಷ್ ಮಾಡ್ತಿರ್ಬೇಕು, ಯೋಚನೆ ಮಾಡಿ ಈ ರೀತಿ ಈ ಥರ ಮಾಡಿ ಅಂತ. ಸೊ ನಾವು ಯಾವ ಹಂತದಲ್ಲಿ ಬಂದರೂ ಪ್ರೈಮಸ್ ಇಸ್ ಅವೈಲೇಬಲ್. ಎಸ್ ಸರ್. ನನ್ನ ಲಾಸ್ಟ್ ಕ್ವಶನ್, ಪ್ರೈಮಸ್ ಆಯ್ಕೆ ನಮ್ಮದು ಲಾಸ್ಟ್ ಯಾಕೆ ನಾವು ಪ್ರೈಮಸಿಗೆ ಬರಬೇಕು? ಯಾಕೆ ಅಂದರೆ ಸರ್, ಪ್ರೈಮಸಿಗೆ ನೀವು ಬಂದರೆ ಮನೆ ಥರ ಎನ್ವಿರಾನ್ಮೆಂಟ್ ಇರುತ್ತೆ, ಪೂರ್ತಿ ಮನೆ ಥರ ನೋಡ್ಕೋತೀವಿ. ಆದರೆ ಶಿಕ್ಷಣ ಹೇಗೆ ಕೊಡಬೇಕು ಆ ರೀತಿ ಡಿಸಿಪ್ಲಿನ್ ಇಂದ ಒಂದು ಡೆಡಿಕೇಟೆಡ್ ಫ್ಯಾಕಲ್ಟಿ ಎಕೋಸಿಸ್ಟಮ್ ಜೊತೆ ಪ್ರೊವೈಡ್ ಮಾಡ್ತೀವಿ ಸರ್. ನಿಜಕ್ಕೂ ಥ್ಯಾಂಕ್ ಯು ಕೃಪಾಲ್ ಅವರೇ, ತಮಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮನೋಜ್ ಅವರೇ, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ನಿಮಗೂ ಕೂಡ ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಜನಪರ ಸೇವೆಯನ್ನು ಮಾಡಿ ಅಂತ ನಾವು TV5 ಕಡೆಯಿಂದ ಆಶಿಸ್ತೇವೆ, ರಾಜ್ಯದ ಜನರ ಪರವಾಗಿ. ವೀಕ್ಷಕರೇ, ನೋಡಿ, ಪ್ರೈಮಸ್ ಅನ್ನುವಂಥ ಒಂದು ಅಕಾಡೆಮಿ ಬಗ್ಗೆ ನಾವು ಆಗ್ಲಿಂದ ಹೇಳ್ತಾ ಇದ್ದೀವಿ.
ಸಾಕಷ್ಟು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿನೇ ಒಳ್ಳೆ ರ್ಯಾಂಕನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ಆಯ್ಕೆ ಬೆಸ್ಟ್ ಆಗಿರಲಿ. ಹಾಗಾಗಿ ಈ ಒಂದು ಅಕಾಡೆಮಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಡೌಟ್ ಇಲ್ಲ, ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಅಟ್ಮಾಸ್ಫಿಯರ್ ಹಾಗೆ ಇದೆ ನಿಮಗೆ, ಹಾಗೆ ಅಲ್ಲಿ ಎಲ್ಲವೂ ಕೂಡ ನಿಮಗೆ ಫೆಸಿಲಿಟಿ ಇದೆ ಮತ್ತು ರೆಸಿಡೆನ್ಸಿಯಲ್ ಕೂಡ ನಿಮಗೆ ಅನುಕೂಲ ಇದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅಲ್ಲಿ ಬರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ, ಅವರು ಜನಪರವಾದಂಥ ಕೆಲಸ ಮಾಡಲಿ ಅಂತ ಹೇಳಿ TV5 ಕಡೆಯಿಂದ ನಾವು ಆಶಿಸ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.